ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಶ್ರೀರಾಮನಗರ ಗ್ರಾಮದಲ್ಲಿ ಶಿಕ್ಷಕ ಹಾಗೂ ಸಿಆರ್ಪಿ ಅಧಿಕಾರಿ ಬಸನಗೌಡ ಗುಡೂರು ನಿವೃತ್ತಿ ಹಿನ್ನೆಲೆಯಲ್ಲಿ ಸನ್ಮಾನ. ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಮಲ್ಲಿಕಾರ್ಜುನ್ ಮುಸಾಲಿ, ಗಂಗಾವತಿ. ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಸತತ 32 ವರ್ಷಗಳ ಕಾಲ ಶಿಕ್ಷಕರಾಗಿ ಸಿಆರ್ಸಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಶಿಕ್ಷಕ ಬಸವನಗೌಡ ಗುಡದೂರು ನಿವೃತ್ತಿಗೊಂಡ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು, ಸಂಘ ಸಂಸ್ಥೆಗಳ ಮುಖಂಡರು, ರಾಜಕೀಯ ನಾಯಕರು ಹಾಗೂ ಹಲವು ಶಿಕ್ಷಕರ ಮಿತ್ರರು ಶನಿವಾರದಂದು ಶ್ರೀರಾಮನಗರ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಶಿಕ್ಷಕ ದಂಪತಿಗಳಿಗೆ ವಿಶ್ರಾಂತ ಜೀವನ ಸುಖಕರವಾಗಿರಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಮುಸಾಲಿ ಮಾತನಾಡಿ, ಸಮಾಜದಲ್ಲಿ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾಗಿದ್ದು ಗುರುವಿನ ಅನುಗ್ರಹ ಇಲ್ಲದೆ ಹುಲ್ಲು ಕಡ್ಡಿ ಸಹ ಅಲಗಾಡದು ಎಂಬಂತೆ ತಮ್ಮ ವೃತ್ತಿಯ ಪವಿತ್ರತದ ಜೊತೆಗೆ ದೀರ್ಘಕಾಲದ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಜೊತೆಗೆ ಸಿಆರ್ಪಿ ಅಧಿಕಾರಿಗಳಾಗಿ ಹಲವು ಶಿಕ್ಷಕರಿಗೆ ಮಾರ್ಗದರ್ಶಕರಾಗಿ ತಾಳ್ಮೆ, ಸಹನೆ, ಪ್ರೀತಿಯಿಂದ ಸರ್ವರ ಪ್ರೀತಿಗೆ ಪಾತ್ರರಾದ ಬಸವನಗೌಡ ಗುಡದೂರು ಶಿಕ್ಷಕರು ನಿವೃತ್ತಿಯಾಗುತ್ತಿರುವುದು ದುಃಖ ಎನಿಸಿದರೂ ಸರ್ಕಾರಿ ನೌಕರರಿಗೆ ಇದು ಅನಿವಾರ್ಯ ಆಗಿದ್ದರಿಂದ ಬೀಳ್ಕೊಡುಗೆ ಮೂಲಕ ಶ್ರೀರಾಮಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಅವರ ವಿಶ್ರಾಂತ ಜೀವನ ಸುಖಕರವಾಗಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಚಂದ್ರಶೇಖರ್ ಮುಸಾಲಿ, ಮಲ್ಲಿಕಾರ್ಜುನ ಮುಸಾಲಿ, ಬಾಪಾರ, ವಕೀಲರಾದ ಶರಣಬಸಪ್ಪ, ವೈದ್ಯರಾದ ಶರಣಬಸಪ್ಪ, ಭಾವಿ ಶರಣಪ್ಪ ಹಾಗೂ ಶಿಕ್ಷಕ ಶಿಕ್ಷಕಿಯರು, ವೃಂದ, ಊರಿನ ಗಣ್ಯಮಾನ್ಯರು ಒಟ್ಟಾರೆ ಒಂದು ಅತ್ಯಂತ ಅರ್ಥಪೂರ್ಣವಾಗಿ ಕಂಡುಬಂದಿತು.
ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಕಾಗಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬಳಿದ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ, ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬದುಕಿದು ಜಟಕ
ಕಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ ಎಳೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಒಡಲೊಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು. ಒಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ನಾಡೊಲವೆ ನೀತಿ ಹಿಡಿ ನೆನಪ. ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ನಮ್ಮುಸಿರು ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ತೊರೆದೇವು ಮರುಳ ತಡೆದೇವು ಇರುಳ ಪಡೆದೇವು ತಿರುಳ ಹಿಡಿ ನೆನಪ. ಕರುಳೆಂಬ ಕುಳಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ. 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 ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ
ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಮ್ಮ ಮಾವನವರು ಹಾಗೂ ಶಿಕ್ಷಕರಾದಂಥ ಶ್ರೀ ಬಸವನಗೌಡರವರು ಅವರು ಹಲವಾರು ಕಷ್ಟಗಳನ್ನು ಎದುರಿಸಿ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಒಂದು ತ್ಯಾಗ ಮನೋಭಾವ ಹಾಗೂ ಒಳ್ಳೆಯ ಗೆಳತಿಯಿಂದ ಈ ದಿನ ಒಂದು ಇದರೊಳಗೆ ಮುಚ್ಚಲಿದ್ದಾರೆ. ಅದೇ ರೀತಿಯಾಗಿ ಈ ಮುಂದೆ ಬರತಕ್ಕಂಥ ಒಂದು ಅವರ ಜೀವನ ಅತ್ಯುತ್ತಮವಾಗದಂತಂದೇಳಿ ನಾನು ಕೇಳ್ಕೊಳ್ತೀನಿ ಆ ದೇವರಲ್ಲಿ. ಅದೇ ರೀತಿಯಾಗಿ ಎಲ್ಲರಿಗೂ ಕೇಳ್ಕೊಳ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಜೈ. ಶುಭ ದಿನ ಅನ್ಬೋದು. ಯಾಕಂದರೆ ಬಸವನಗೌಡ ಶಿಕ್ಷಕರು ಈ ದಿನ ನಿವೃತ್ತಿ ಹೊಂದಿದ್ದಾರೆ. ಅವರ ಒಂದು ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಕೂಡ ಅವರಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅವರ ಶ್ರೀಮತಿಗೂ ಮತ್ತು ಬಸವನಗೌಡ ಶಿಕ್ಷಕರಿಗೂ ಕೂಡ ಈ ಒಂದು ನಿವೃತ್ತಿ ಜೀವನ ಅವರು ಸೇವೆ ಸಲ್ಲಿಸಿದಂಥ ಎಲ್ಲ ಒಂದು ಹಳ್ಳಿಗಳಲ್ಲೂ ಹೆಸರು ಮಾಡಿದಂಥ ವ್ಯಕ್ತಿ ಈ ಬಸವನಗೌಡ ಸರ್. ಅವರು ಕಲಿಸಿದಂಥ ಎಲ್ಲ ಮಕ್ಕಳು ಕೂಡ ಒಂದು ಉನ್ನತವಾದ ಹುದ್ದೆಯಲ್ಲಿದ್ದಾರೆ. ಅದನ್ನು ನಾವು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್. ಯಾಕಂದರೆ ಅವರು ಮುಂದಿನ ಜೀವನದಲ್ಲೂ ಕೂಡ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಕೂಡ ಅವರು ಮುಂದುವರಲಿ. ಅವರ ಜೀವನ ಎಲ್ಲ ಕುಟುಂಬದವರ ಸದಸ್ಯರು ಕೂಡ ಜೀವನವನ್ನು ಕಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸುದಿನ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 30ರಿಂದ 32 ವರ್ಷದವರೆಗೂ ಸಾಧನೆ ಮಾಡಿ ಇವತ್ತು ಒಂದು ಸಾಧನೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಅಡೆತಡೆಗಳು ಬರ್ತವೆ. ಅದನ್ನೆಲ್ಲ ಮೆಟ್ಟಿ ನಿಂತು ಕೊನೆಗೆ ಇವತ್ತು ಏನಾದರೂ ನಿವೃತ್ತಿ ಜೀವನಕ್ಕೆ ಕಾಲಿಟ್ಟರು ಅಂತಂದರೆ ನಮ್ಮ ಬಸವನಗೌಡ ಸರ್ ಅವರಿಗೆ ನಾವು ತಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ತುಂಬ ಕೃತಜ್ಞತೆಗಳು. ಸಾಧನೆ ಜೊತೆಗೆ ತಾವು ಅನೇಕ ಸೇವೆಗಳನ್ನು ಮಕ್ಕಳಿಗೆ ಇನ್ನೊಂದು ಒಂದು ಗಿಡ ಹಣ್ಣು ಕೊಡ್ತಿದ್ದ ಅದು ಕೊಡಬೇಕಾದಂತಂದ್ರೆ ತನ್ನ ಫಲ ಇನ್ನೊಬ್ಬರಿಗೆ ಕೊಡ್ತು ಅಂತಾಗಿ ತಾನು ಅದನ್ನು ತಿನ್ನಂಗಿಲ್ಲ. ಒಬ್ಬ ಶಿಕ್ಷಕ ಆದಂಥ ವ್ಯಕ್ತಿ ಬೆಳಕಾಗ್ತಾನೆ, ಒಂದು ಕಂದಿಲಾಗ್ತಾನೆ. ಆ ಮಕ್ಕಳಿಗೆ ಎಷ್ಟೆಲ್ಲ ವಿದ್ಯಾರ್ಜನೆ ಆಗ್ತವೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರೋಂಗಿಲ್ಲ, ಮಕ್ಕಳಿಗೆ ಗೊತ್ತಿರ್ತದೆ. ಮಕ್ಕಳು IAS ಆಗೀನಿ, ನಾನು ಅಡ್ವೊಕೇಟ್ ಆಗೀನಿ, ಡಾಕ್ಟ್ರ್ ಆಗಿದ್ದೀನಿ, ಆಮೇಲೆ ಅನೇಕ ಉದ್ಯೋಗದಲ್ಲಿ ಹೋಗ್ತಾರೆ. ಆದರೆ ಸರ್ ಇರೋದು ಈ ರೀತಿ ಪ್ರೈಮರಿ ಬೇಸ್ಮೆಂಟು ಶಿಖರವನ್ನೇ ಹೇಳಬಲ್ಲದು. ಜೊತೆಗೆ ಎರಡನೇದು ಅವ್ರದ್ದು ಜೀವನ ಹೆಂಗಾಗಿದೆ ಅಂತ ಜೀವನ ಜೊತೆಗೆ ಇವತ್ತು ಒಬ್ಬ ಶಿಕ್ಷಣದಲ್ಲಿ ಅವರು ಅಲ್ಪ ಪಗಾರ ಇದ್ದನ್ನು ಕೂಡ ಮನೆಯಲ್ಲಿ 2 ಮುತ್ತುಗಳನ್ನು ಬೆಳೆಸಿದ್ದಾರೆ. ಅವರು ಏನಂದರೆ ಒಬ್ಬ ಮಗ ಅಡ್ವೊಕೇಟ್ಸ್ ಆಗಿದ್ದಾನೆ, ಇನ್ನೊಬ್ಬ ಮಗಳು ಸರ್ಕಾರಿ ಒಂದು ಉದ್ಯೋಗದಲ್ಲಿ ಅವರು ಕೂಡ ಶಿಕ್ಷಣ ಇಲಾಖೆಯಲ್ಲಿದ್ದಾರೆ. ಅವರು ಕೂಡ ಮುಂದೆ ಏನಾದರೂ ಕೂಡ DC ಆಗ್ತಾಳೆ ಅಂತ ಭರವಸೆ ಅವ್ರ ತಾಯಿ ತಂದೆಗೆ ಎಷ್ಟಿದೆ ನಮಗೂ ಕೂಡ ಅಷ್ಟೇ ಇದೆ. ಅದೇ ಜೊತೆಗಾಗಿ ಏನಾಗ್ತದೆ, ಇನ್ನೊಂದು ಅಲ್ಪ ಪಗಾರದಲ್ಲಿ ಇವತ್ತು ಏನಾದರೂ ಇಬ್ಬರಿಗೆ ಮಾತ್ರ ತ್ರಾಸಿರೋದು. ಯಾರಿಗೆ? ಒಬ್ಬ ಡಾಕ್ಟ್ರು, ಒಬ್ಬ ಶಿಕ್ಷಕರಿಗೆ. ಯಾಕಪ್ಪ ಅಂದರೆ ಅವ್ರಿಗೆ 24 ಗಂಟೆ ಡ್ಯೂಟಿ. ಯಾಕೆ? ಸರ್ಕಾರಿ ಕಣ್ಣಿಗೆ ಕಾಣಬೇಕಾದ್ರೆ ಅವ್ರು ಅಷ್ಟೇ ಕಣ್ಣಿಗೆ ಕಾಣ್ತಾರೆ, ಬೇರೆ ಯಾರು ಇಲಾಖೆಯವರು ಯಾರೂ ಕಾಣಂಗಿಲ್ಲ. ಅದೇ ರೀತಿಯಾಗಿ ಒಬ್ಬ ಡಾಕ್ಟ್ರು ವೈದ್ಯರಿಗೆ 24 ಗಂಟೆ ಕೂಡ ಅದಕ್ಕೆ ಯಾವಾಗಲೂ ಸೇವೆಯಲ್ಲಿ ಇರುತ್ತಾನೆ ಆಗಿರಬೇಕು. ಆ ಥರದಲ್ಲಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಮೂರನೇದು ಇನ್ನೊಂದು ಸಾಧನೆ ಏನಂತಂದರೆ ಅವ್ರಿಗೆ ಕೃಷಿಯಲ್ಲಿ ಭಾಳ ತುಂಬ ಅಭಿಲಾಷೆ ಇದೆ. ಆ ಕೃಷಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಅವರಿಗೆ ಪ್ರಶಸ್ತಿ ಸಿಗಲಿ ಅಂತ ತಮ್ಮೆಲ್ಲರ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಸವನಗೌಡ ಸಾಕಿನ ಕಲ್ಮಂಗಿಯವರು ಇವತ್ತು ತಮ್ಮ ಶಿಕ್ಷಕ ಸೇವೆಯಿಂದ ನಿವೃತ್ತಿ ಆಗ್ತಿದ್ದಾರೆ. ಅವರ ನಿವೃತ್ತಿ ಜೀವನ ಎಲ್ಲ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಸರಳ ಸುಂದರ ಕಾರ್ಯಕ್ರಮ ನಿರ್ವಹಿಸಿದಂಥ ನಮ್ಮ ಮೆಚ್ಚಿನ ಗುರುಗಳಾದಂಥ ಬಸವನಗೌಡ ಮಾಸ್ಟರ್ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದರೆ ಇಷ್ಟು ದಿನ ಇರೋದೇ ಬೇರೆ, ಇನ್ನು ಮೇಲೆ ಇರೋದೇ ಜೀವನ ಬೇರೆ. ಇಷ್ಟು ದಿನ ಎಲ್ಲ ಜನಗಳ ಮಧ್ಯೆ ಹುಡುಗರ ಮಧ್ಯೆ ಇದ್ದಂಥ ಜೀವನ
ಇನ್ಮೇಲೆ ಕಾಲ ಕಾಯಬೇಕಂತ ನಮ್ಮಂತರ ಜೊತೆಗೆ ಇರಬೇಕು ಅವರು ವಿಶ್ರಾಂತಿ ಜೀವನ ಸುಖಕರ ಸಾಗಲಿ ಅಂತೇಳಿ ಈಶ್ವರನಲ್ಲಿ ಪ್ರಾರ್ಥಿಸಿಕೊಂಡು ನಾನು ಹೇಳಿ ಮಾಡ್ತೀನಿ. ನನ್ನ ಒಂದು ಸರ್ಕಾರಿ ನೌಕರಿ ನಿವೃತ್ತಿಯ ದಿನವಾಗಿದ್ದು ಇಂದು ನನ್ನ ಎಲ್ಲ ಆತ್ಮೀಯರು ನನ್ನ ಒಂದು ನಿವೃತ್ತಿಯ ದಿನವನ್ನು ನಿವೃತ್ತಿಯ ಒಂದು ಬೀಳ್ಕೊಡೆಯ ಸಮಾರಂಭವನ್ನು ಎಲ್ಲರೂ ಅತಿ ಪ್ರೀತಿ ವಿಶ್ವಾಸದಿಂದ ಆಚರಿಸಿದ್ದಾರೆ. ಹಾಗೂ ನನ್ನ ಇಲಾಖೆಯಿಂದ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ನಟೇಶ್ ಸರ್ ಅವರು ಹಾಗೂ ನಮ್ಮ ಇಜೋಗಳಾದಂಥ ಶ್ರೀ ರವೀಂದ್ರ ಸರ್ ಅವರು ಹಾಗೂ ಎಲ್ಲ ಇಲಾಖೆಯ ನನ್ನ CRC ಶ್ರೀರಾಮನಗರದ ವಲಯದ ಎಲ್ಲ ಶಿಕ್ಷಕರು ಬಂದು ಇಲ್ಲಿ ಎಂದು ನನ್ನ ಒಂದು ನಿವೃತ್ತಿಯ ಜೀವನಕ್ಕೆ ಸುಖಕರವಾಗಿರಲಂತೆ ಆಶಿಸಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ನಿವೃತ್ತಿಯಾಗಿ ಇರ್ತಕ್ಕಂಥ ಬಸವಣ್ಣ ಮಾಸ್ಟರ್ಗೆ ನಮ್ಮೆಲ್ಲರ ಪರವಾಗಿ ಬೀಳ್ಕೊಡೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಅವರ ನಿವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದಿರಲಿ. ಅದೇ ರೀತಿಯಾಗಿ ತಮ್ಮ ಜೀವನದಲ್ಲಿ ಮುಂದೆ ಅದೇ ರೀತಿ ಎಲ್ಲರ ಜೊತೆಗೆ ಸಹಬಾಳ್ವೆ ನಡೆಸಂತ ಈ ಮೂಲಕ ಅವರಿಗೆ ಶುಭವನ್ನು ಕೋರ್ತಾರೆ. ಸಂತೋಷ ದಿನ, ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಬಸವನಗೌಡರು ಇವತ್ತು ನಿವೃತ್ತಿ ಜೀವನದ ಒಂದು ಅಂಗವಾಗಿ ಈ ದಿನ ನಮ್ಮೆಲ್ಲರಿಗೆ ಭೋಜನ ಕೂಟವನ್ನು ಏರ್ಪಡಿಸಿದ್ದಾರೆ. ಅವರು ಎಲ್ಲ ಗುರುಗಳಂದರೆ ಭಾಳ ಶ್ರೇಷ್ಠರು. ಯಾಕಂದರೆ ಇವತ್ತು ನಮ್ಮ ದೇಶ ಮುಂದೆ ಬರಬೇಕಾದ್ರೆ ಗುರುಗಳು ಕೊಟ್ಟಂಥ ಶಿಕ್ಷಣದಿಂದಲೇ ನಾವು ಮುಂದೆ ಬರಬೇಕಾಗುತ್ತೆ. ಅದೇ ಥರನಾಗಿ ನಮ್ಮ ಬಸವನಗೌಡರು ಸಾಕಷ್ಟು ಹಳ್ಳಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಒಳ್ಳೆ ಮಾರ್ಗವನ್ನು ತೋರಿಸಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ನೆನೆಸ್ತಿದ್ದಾರೆ ಮತ್ತು ಅವರು ಕೈ ಕೆಳಗೆ ಓದಿದಂಥ ಎಲ್ಲ ವಿದ್ಯಾರ್ಥಿಗಳು ಈಗ ಉನ್ನತ ಸ್ಥಾನದಲ್ಲಿದ್ದಾರೆ. ಈಗ ನಾವು ಅವರಿಗೆ ಈ ದಿನ ನಾವು ಅವರಿಗೆ ಬಂದು ಆರೈಕೆ ಮಾಡೋದಕ್ಕೆ ದೇವರು ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ. ಆಮೇಲೆ ಅವರ ನಿವೃತ್ತ ಜೀವನ ಒಳ್ಳೆಯದಾಗಲಿ. ನಮ್ಮ ಅಕ್ಕನವರಿಗೂ ಕೂಡ ಅವರು ಆರೋಗ್ಯ ಭಾಗ್ಯ ದೇವರು ಕೊಡಲಿ ಅಂತ ಈ ಒಂದು ನಾಲ್ಕು ಮಾತ್ರ ಇದು. ಆಮೇಲೆ ಅವರು ಯಾವತ್ತಿಗೂ ಬಸವನಗೌಡರಾಯಿತು, ಅವರ ಚಿರಂಜೀವಿ ಶರಣ ಬಸವರೆಡ್ಡಿಯವರಾಯಿತು. ಮತ್ತು ಅದೇ ಥರನಾಗಿ ನಮ್ಮ ಬಸವನಗೌಡರ ಹಳೆಯ ಮುಸಾಲಿ ಮಲ್ಲಿಕಾರ್ಜುನ ಅವರು ಮಾಜಿ ಅಧ್ಯಕ್ಷರು ವಕೀಲರ ಸಂಘ. ಇವರೆಲ್ಲರೂ ಒಂದು ಆತ್ಮೀಯತೆ. ಇವರು ಏನಪ್ಪ ಅಂದ್ರೆ ನಮ್ಮ ಶರಣಬಸವ ರೆಡ್ಡಿ ಇರ್ಬೋದು, ನಮ್ಮ ಮುಸಲಿ ಮಲ್ಲಣ್ಣವರು ಇರ್ಬೋದು, ಪ್ರತಿಯೊಬ್ಬರನ್ನ ಅಕ್ಕರೆಯಿಂದ ಎಲ್ಲರನ್ನೂ ಪ್ರೀತಿ ಮಾಡಿ ಎಲ್ಲರನ್ನೂ ನಮ್ಮವರು ಅಂತಕ್ಕಂಥ ಭಾವನೆ ಇಟ್ಕೊಂಡು ಹೊಂದಿದ್ದಾರೆ. ಇವತ್ತು ನಮ್ಮ ಮುಸಾಲಿ ಮಲ್ಲಿಕಾರ್ಜುನ ಅವರು ಮಾಜಿ ಆಗಿದ್ದರೂ ಕೂಡ ಈಗ ಎಲ್ಲ ವಕೀಲರು ಎಲ್ಲರೂ ನೀನೇ ಅಧ್ಯಕ್ಷ